ನೀವು ತಪ್ಪು ಮಾಡ್ತಿದ್ದೀರಾ, ತುಂಬ ದೊಡ್ಡ ತಪ್ಪು ಮಾಡ್ತಿದ್ದೀರಾ. ಅಯ್ಯೋ ಯಾಕಮ್ಮ? ಮತ್ತಿನ್ನೇನಮ್ಮ, ದೊಡ್ಡವರಾಗಿರೋ ನೀವೇನೇನೆ ದೇವ್ರ ಮೇಲೆ ಜವಾಬ್ದಾರಿ ಹೊರಿಸ್ಬಿಟ್ಟು ಹೊರಡ್ತೀನಿ ಅಂತಿದ್ದೀರಲ್ಲ. ಅವನು ಎಲ್ಲ ಭಕ್ತರು ಕೋರಿಕೆನ ಈಡೇರಿಸಿ ಇಲ್ಲಿಗೆ ಬಂದು ನನ್ನ ಮಗಳ ಜೀವನನ ಯಾವಾಗ ಸರಿ ಮಾಡೋದು ಹೇಳಿ? ನನ್ನ ಮಗಳನ್ನ ನೋಡಿಮ್ಮ, ತನಗೆ ಕೆಟ್ಟದನ್ನ ಬಯಸೋರ್ಗು ಒಳ್ಳೇದಾಗ್ಲಿ ಅಂತಾನೆ ಯೋಚನೆ ಮಾಡ್ತಿದ್ದಾಳೆ. ಆದ್ರೆ ಅವಳ ಜೀವನ ಹಳಿ ತಪ್ಪಿದ ಭೋಗಿ ಆಗ್ಬಿಟ್ಟಿದ್ದ. ಇದನ್ನ ನೀವೇ ಸರಿ ಮಾಡಿ ಅವಳು ಬಾಳ್ಗೊಂದು ದಿಕ್ ತೋರ್ಸಿಮ್ಮ. ಅಯ್ಯೋ ಯೋಚನೆ ಮಾಡಬೇಡಿ ಕೌಸಲ್ಯ, ಎಲ್ಲ ಸರಿ ಹೋಗುತ್ತೆ. ಈ ಭರವಸೆಯಿಂದ ಖಂಡಿತ ಸರಿ ಹೋಗಲ್ಲಮ್ಮ. ಅಮ್ಮ, ಆ ದೇವ್ರ ಮೇಲೆ ಭಾರ ಹಾಕೋದ್ ಬಿಟ್ಟು ನೀವೇ ಜವಾಬ್ದಾರಿ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅಮ್ಮ, ಅವ್ರ ಸೊಸೆಂದ್ರು ಬರೀ ಮನೆ ಬಿಟ್ಟು ಹೋಗ್ತೀನಿ ಅಂದಿದ್ದಕ್ಕೆ ನಮ್ಮ ಅಳಿಯಂದ್ರ ಮನಸ್ಸು ಬದಲಾಯಿತು ಅಂದ್ರೆ ನೀವು ಆ ಪುಣ್ಯಾತ್ಮನ ಎತ್ತ ತಾಯಿ, ನೀವ್ಯಾಕೆ ಮನಸ್ಸು ಮಾಡಬಾರ್ದು? ನಮ್ಮ ಮಗಳ ಜೀವನನ ಸರಿ ಮಾಡ್ಬೋದಲ್ಲಮ್ಮ. ಅಮ್ಮ, ಇದು ನಿಮ್ ಕೈಯಲ್ಲ, ಕಾಲು ಅಂತ ತಿಳ್ಕೊಳ್ತೇನೆ. ಬೇಕಾದ್ರೆ ನಿಮ್ ಕೈಯಲ್ಲೇ ಇಟ್ಕೊಳ್ತೀನಿ. ದಯವಿಟ್ಟು ಏನಾದ್ರೂ ಮಾತಾಡಿಮ್ಮ. ನನ್ನ ಸೊಸೆನ ನಮ್ಮ ಮನೆಗೆ ವಾಪಸ್ ಕರ್ಕೊಂಡು ಹೋಗೋವರೆಗೂ ನಾನು ಈ ಮನೆ ಬಿಟ್ಟು ಹೋಗಲ್ಲ. ಅಜ್ಜಿ? ಹೌದು, ನನ್ನ ಸೊಸೆ ನನ್ನ ಜೊತೆ ಬರ್ತಾಳೆ. ಅಷ್ಟೇ ಅಲ್ಲ, ಮುಂದೆ ಅವಳ ಜೀವನನೂ ಸರಿ ಹೋಗುತ್ತೆ. ಎಲ್ಲಿ ಅಮ್ಮ, ಊಟಕ್ಕೆ ಬಂದಿಲ್ವಾ? ಒಂದು ನಿಮಿಷ ಏಜೆ, ನೋಡ್ಕೊಂಡು ಬರ್ತೀನಿ. ಅಜ್ಜಿ? 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 ದುರ್ಗಾ ಅಕ್ಕ, ಏನಾಯ್ತು? ಯಾಕೆ ಟೆನ್ಷನ್ ಆಗಿದ್ದೀರಾ? ಅಜ್ಜಿ ಮನೇಲೆಲ್ಲೂ ಕಾಣಿಸ್ತಾ ಇಲ್ಲ. ವಾಟ್? ಕಾಣಿಸ್ತಿಲ್ವಾ? ನಾನು ಸೆಕ್ಯೂರಿಟಿ ಹತ್ರ ಒಂದ್ಸತಿ ವಿಚಾರಿಸ್ಕೊಂಡ್ ಬರ್ತೀನಿ, ನೀವು ಬೇರೆ ಕಡೆ ಹುಡುಕಿ. ಅಜ್ಜಿ? ಅಜ್ಜಿ ನೋಡಿದ್ರಾ? ಮೇಡಮ್, ಅವ್ರು ಸಂಜೆನೆ ಹೊರಗೋದ್ರು, ಇನ್ನೂ ಬಂದಿಲ್ಲ. ಏನಾದರೂ ಹೇಳ್ಬಿಟ್ಟು ಹೋದ್ರಾ? ಇಲ್ಲ ಮೇಡಮ್. ಏಜೆ, ಅಜ್ಜಿ ಮನೇಲೆಲ್ಲೂ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ಲ? ಕಾಣಿಸ್ತಾ ಇಲ್ಲ ಅಂದ್ರೆ ಎಲ್ಲಿಗೆ ಹೋದ್ರು? ಹೇಳೋಗಿಲ್ವಾ? ಹೊರಗಡೆ ಸೆಕ್ಯೂರಿಟಿ ಗಾರ್ಡ್ನ ವಿಚಾರಿಸಿದೆ, ಅವರು ಸಂಜೆ ಎಲ್ಲೋ ಹೋದ್ರು ಅಂತ ಹೇಳಿದ್ರು. ಇನ್ನ ವಾಪಸ್ ಬಂದಿಲ್ಲ ಏಜೆ. ನಿಮ್ಗಳ ಹತ್ರ ಏನೂ ಹೇಳಿಲ್ವಾ? ಇಲ್ಲ ಏಜೆ, ಈ ಟೆನ್ಷನ್ಗಳಲ್ಲಿ ನಾವು ಅವ್ರ ಕಡೆ ಗಮನ ಕೊಡ್ಲಿಲ್ಲ. ಅಪ್ಪ, ಒಂದು ನಿಮಿಷ, ನಾನು ಫೋನ್ ಮಾಡಿ ವಿಚಾರಿಸ್ತೀನಿ.
ಅಪ್ಪ ಕಾಲ್ ಪಿಕ್ ಮಾಡ್ತಿಲ್ಲ. ಊಟಕ್ಕೆ ಟೈಮ್ ಆಯ್ತು, ಬನ್ನಿ. ನಂಗೆ ಊಟ ಬೇಡಮ್ಮ. ಅಜ್ಜಿ, ನಿಮಗೆ ಕೋಪ ಇರೋದು ಮನುಷ್ಯ ಮೇಲೆ, ಅದನ್ನ ಅನ್ನದ ಮೇಲೆ ಯಾಕೆ ತೋರಿಸ್ತಿದ್ದೀರಾ? ಯಾಕೆ ಪದೇ ಪದೇ ಫೋನ್ ಮಾಡ್ತಿದಾರ ಅಜ್ಜಿ? ನಾನು ಮನೆ ಬಿಟ್ಟು ಎಲ್ಲೋ ಹೋಗ್ಬಿಟ್ಟಿದ್ದೀನಿ ಅನ್ನೋ ಆತಂಕ. ಅಂದ್ರೆ ನೀವಿಲ್ಲಿ ಬಂದಿರೋದು ಯಾರಿಗೂ ಹೇಳಿಲ್ವಾ? ಅದಕ್ಕೆ ಟೆನ್ಷನ್ ಮಾಡ್ಕೊಂಡು ಫೋನ್ ಮಾಡ್ತಿದ್ದಾರೆ ಅನ್ಸುತ್ತೆ. ಮೊದಲು ಫೋನ್ ರಿಸೀವ್ ಮಾಡಿ. ಇಲ್ಲ, ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ. ಕೆರಿಯರ್ ನೀವು ಬುದ್ಧಿ ಹೇಳ್ಬೇಕು. ಅಂತದ್ರಲ್ಲಿ ನೀವು ಹೀಗೆ ಮಾಡಿದ್ರೆ? ಒಂದ್ ನಿಮಿಷ ನನ್ನ ಮಾತು ಕೇಳಿ. ಅಮ್ಮ ಫೋನ್ ಯಾಕೆ ಪಿಕ್ ಮಾಡ್ತಾ ಇಲ್ಲ? ಅಮ್ಮ ಪ್ಲೀಸ್ ಏನಾರ ಮಾತಾಡು. ಮನಸ್ಸಿಗೆ ಎಲ್ಲಿ ನೆಮ್ಮದಿ ಸಿಗುತ್ತೆ ಅಂತ ಅನ್ಸುತ್ತೋ ಅಲ್ಲಿದ್ದೀನಿ. ಅಮ್ಮ ಇಲ್ಲಿ ಏನಾಗಿದೆ, ಆಗೋದಕ್ಕೆ ಕಾರಣ ಏನು ಎಲ್ಲ ಗೊತ್ತಿದ್ದು ನೀನು. ಏನಾಗಬೇಕು ಅಂತಿತ್ತೋ ಅದೇ ಆಗಿರೋದು. ಆದರೆ ನೀವು ಯಾರೂ ಅದನ್ನು ಅರ್ಥ ಮಾಡ್ಕೋತಿಲ್ಲ ರಾಮ್. ಸರಿ, ಈಗ ನೀನು ಎಲ್ಲಿದೆಯಾ ಹೇಳು, ನಾನು ಅಲ್ಲಿಗೆ ಬರ್ತೀನಿ. ನನ್ನ ಸೊಸೆ ಮನೆ ಬರ್ತೀಯಾ? ಅಮ್ಮ ನಿನಗೆ ನಿನ್ನ ಸೊಸೆ ಮುಖ್ಯ, ಹಾಗಾಗಿ ನೀನು ಬರಲ್ಲ. ಅದೇ ರೀತಿ ನನಗೆ ನನ್ನ ಸೊಸೆ ಮುಖ್ಯ, ಅದಕ್ಕೆ ನಾನು ಅವಳ ಜೊತೆ ಇಲ್ಲಿದ್ದೀನಿ. ಅಮ್ಮ ಯಾಕೆ ಹೀಗೆ ಹಠ ಮಾಡ್ತಿದ್ಯಾ? ನನ್ನ ಮಗ ನೀನು, ನಿನಗೆ ಇಷ್ಟು ಹಠ ಇರಬೇಕು ಅಂತಂದರೆ ನಾನು ನಿನ್ನ ತಾಯಿ, ನನಗಿನ್ನೆಷ್ಟು ಹಠ ಇರಬೇಡ. ನೋಡು, ನನ್ನ ಸೊಸೆ ನನಗೆ ಮುಖ್ಯ, ಇದು ನನ್ನ ತೀರ್ಮಾನ. ಇನ್ನು ಮಿಕ್ಕಿದ ನಿರ್ಧಾರ ನಿಮಗೆ ಬಿಟ್ಟಿದ್ದು. ಅಮ್ಮ ನಾನು ಹೇಳೋದನ್ನು ಕೇಳು. ಅಮ್ಮ ಅಪ್ಪ ಅಜ್ಜಿ ಎಲ್ಲಿದ್ದಾರಂತೆ? ಏನು ಹೇಳಿದ್ರು? ಅವರು ಲೀಲಾ ಮನೆ ಲೀಲಾನ ಮತ್ತೆ ಈ ಮನೆಗೆ ಕರೆಸ್ಕೊಳ್ಳೋದಕ್ಕೆ ಅವ್ರು ತೊಗೊಂಡಿರೋ ರೂಟಿ. ಎಜೆ ಮುಂದೆ ಅವರಾಗೆ ಬರ್ತಾರೆ. ಒಂದು ವೇಳೆ ಬರಲಿಲ್ಲ ಅಂದರೆ? ಜೀವನದಲ್ಲಿ ನಂಬಿಕೆ ಮುಖ್ಯ, ಅದನ್ನು ಯಾವತ್ತೂ ಕಳ್ಕೊಬೇಡ.